ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲಾದ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಇವತ್ತು ಹೋಮ್ ಮಿನಿಸ್ಟರ್ ಮನೆಗೆ ಹೋಗಿ ಪರಮೇಶ್ವರ್ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಸಿಕ್ಕಾಪಟ್ಟೆ ಕುತೂಹಲ ಕೆರಳಿಸಿದೆ ಈ ಇಬ್ಬರು ಉಭಯ ನಾಯಕರ ಭೇಟಿ. ಯಾಕೆ ಹೋಗಿರಬಹುದು? ಒಂದು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಸಿಎಂ ವಿರುದ್ಧ ಲೋಕ ಎಫ್ಐಆರ್ ಬೆನ್ನಲ್ಲೇ ಡಿಸಿಎಂ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಜೊತೆ ಡಿಸಿಎಂ ದಿಢೀರ್ ಮೀಟಿಂಗ್ ನಡೆಸಿದ್ದಾರೆ. ಸಿದ್ದು ವಿರುದ್ಧ ಎಫ್ಐಆರ್ ಬೆನ್ನಲ್ಲೇ ಈ ಇಬ್ಬರು ಮೀಟಿಂಗ್ ನಡೆಸಿರೋದು ಸಿಕ್ಕಾಪಟ್ಟೆ ಕುತೂಹಲ ಕೇಳಿಸಿದೆ. ಡಿಸಿಎಂ ಡಿಕೆಶಿ ಚುರುಕಿನ ಓಡಾಟವನ್ನು ನಡೆಸ್ತಾ ಇದ್ದಾರೆ. ಡಿಸಿಎಂ ಡಿಕೆಶಿಯಿಂದ ರಾಜ್ಯದ ಸಿಎಂ ಆಕಾಂಕ್ಷಿತರ ಮ್ಯಾರಥಾನ್ ಭೇಟಿ ನಡೀತಾ ಇದೆ. ಕನಕಪುರದಲ್ಲಿ ಸಿಎಂ ಆಗುವ ವಿಚಾರವನ್ನ ಪರೋಕ್ಷವಾಗಿ ಹೇಳಿದ್ರು ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೂ ಡಿಸಿಎಂ ಡಿಕೆ ಶಿವಕುಮಾರ್ ಚರ್ಚೆಯನ್ನ ಮಾಡಿದ್ದಾರೆ. ತಮ್ಮಂತೆ ಸಿಎಂ ಆಕಾಂಕ್ಷಿತರನ್ನ ಭೇಟಿ ಮಾಡ್ತಾ ಇದ್ದಾರೆ, ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಈ ಹಿಂದೆ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ರು. ಇವತ್ತು ಪರಮೇಶ್ವರ್ ನಿವಾಸದಲ್ಲಿ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ. ಎತ್ತಿನಹೊಳೆ ಯೋಜನೆ ವಿಚಾರದ ನೆಪದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ. ತಾವು ಸಿಎಂ ಆಗಲು ರಾಜ್ಯದ ಕೈ ನಾಯಕರ ವಿರೋಧ ಎದುರಾಗದಂತೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಆಶೀರ್ವಾದ ಸಿಕ್ಕರು ರಾಜ್ಯದಲ್ಲಿ ತೊಂದರೆ ಆಗಬಾರ್ದು ಅಲ್ವಾ, ಹಾಗಾಗಿ ಈ ತಂತ್ರಗಾರಿಕೆಯನ್ನು ಅನುಸರಿಸ್ತಾ ಇದ್ದಾರೆ. ರಾಜ್ಯದ ಸಿಎಂ ಆಕಾಂಕ್ಷಿತ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಯಾವಾಗ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ವಿರುದ್ಧ ಲೋಕಾಯುಕ್ತದ ಅಧಿಕಾರಿಗಳು ಎಫ್ಐಆರ್ ದಾಖಲು ಮಾಡಿದ್ರು, ಅಲ್ಲಿಗೆ ಅಲರ್ಟ್ ಆಗಿಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅದಕ್ಕಿಂತ ಮೊದಲು ಸಿಎಂ ಆಕಾಂಕ್ಷಿ ಸತೀಶ್ ಜಾರಕಿಹೊಳಿ ಅವರನ್ನ ನೇರವಾಗಿ ಹೋಗಿ ಭೇಟಿ ಮಾಡ್ತಾರೆ, ಮಾತುಕತೆಯನ್ನು ನಡೆಸ್ತಾರೆ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ. ಅದಾದ ನಂತರ ಇವತ್ತು ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಅಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಆದರೆ ಏನು ಮಾತುಕತೆ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದರೆ ಇದು ರಾಜಕೀಯವಾಗಿ ಹಿಂಗೆ ಬಿಂಬಿತ ಆಗ್ತಾ ಇದೆ ಅಂತ ಅಂದರೆ, ಹೈಕಮಾಂಡ್ ಮಟ್ಟದಲ್ಲಿ ಮುಖ್ಯಮಂತ್ರಿ ಆಗುವ ವಿಶ್ವಾಸವನ್ನು ಗಳಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಹೈಕಮಾಂಡ್ ಮುಂದೆನೂ ಲಾಬಿ ನಡೆಸ್ತಾ ಇದ್ದಾರೆ. ಒಂದು ಕಡೆ ಅಂದರೆ ಸಿದ್ದರಾಮಯ್ಯನವರು ಪದತ್ಯಾಗ ಆಗಿಬಿಟ್ರೆ ಅಥವಾ ರಾಜೀನಾಮೆಯನ್ನು ಕೊಟ್ಟುಬಿಟ್ರೆ ತಾವೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅವರ ಬಯಕೆ. ಹಾಗಾಗಿನೇ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಹೈಕಮಾಂಡ್ ಒಪ್ಪಿದ್ರೂ ಕೂಡ ರಾಜ್ಯದಲ್ಲಿರುವಂಥ ಸಿಎಂ ಆಕಾಂಕ್ಷಿಗಳು ನಾಯಕರು ಒಪ್ಪಬೇಕಲ್ಲ ಡಿ ಕೆ ಶಿವಕುಮಾರ್ ಸಿಎಂ ಆಗೋದು. ಹಾಗಾಗಿ ಒಬ್ಬೊಬ್ಬರನ್ನೇ ತಮ್ಮತ್ತ ಸೆಳೆಯುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೊದಲಿಗೆ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ರು, ಆ ಸಂದರ್ಭದಲ್ಲೂ ಕೂಡ ಈ ವಿಚಾರ ಗುಲ್ಲೆದ್ದಿತ್ತು. ಅದಾದ ನಂತರ ಈಗ ಸ್ವತಃ ಎಫ್ಐಆರ್ ದಾಖಲಾದ ನಂತರವೇ ಹೋಗಿ ಹೋಮ್ ಮಿನಿಸ್ಟರ್ ಜೊತೆಗೆ ಸಿಎಂ ಆಕಾಂಕ್ಷಿ ಜಿ ಪರಮೇಶ್ವರ್ ಅವರು ಅವರನ್ನ ಭೇಟಿ ಮಾಡ್ತಾರೆ ಅಂತ ಅಂದರೆ ಇದಕ್ಕೆ ಮತ್ತಷ್ಟು ರೆಕ್ಕೆ ಪುಕ್ಕ ಪುಷ್ಟಿ ನೀಡಿದಂತಿದೆ, ರೆಕ್ಕೆ ಪುಕ್ಕ ಕೊಟ್ಟಂತಿದೆ. ಹಾಗಾಗಿನೇ ಡಿ ಕೆ ಶಿವಕುಮಾರ್ ಅವರು ಒಳಗೊಳಗೆ ಎಲ್ಲ ನಾಯಕರನ್ನ ಸೆಳೆಯುವಂಥ ಪ್ರಯತ್ನವನ್ನು ಪಡ್ತಾ ಇದೆ. ನೇರವಾಗಿ ಯಾರ್ಯಾರು ಮುಖ್ಯವಾಗಿದ್ದಾರಲ್ಲ ನಾಯಕರುಗಳು ಅವರನ್ನು ಹೋಗಿ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ, ನನಗೆ ಬೆಂಬಲ ಕೊಡಿ ಅನ್ನೋ ನಿಟ್ಟಿನಲ್ಲಿ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಅಸಲಿಗೆ ಅಲ್ಲೇನು ಮಾತುಕತೆ ಆಗ್ತಾ ಇದೆ ಅಂತ ಹೇಳಿ. ಆದರೆ ರಾಜಕೀಯ ಪಡಸಾಲೆಯಲ್ಲಿ ಈ ವಿಚಾರ ಅಂತೂ ಮುನ್ನೆಲೆಗೆ ಬಂದಿದೆ. ಡಿ ಕೆ ಶಿವಕುಮಾರ್ ಎಲ್ಲ ನಾಯಕರನ್ನ ಒಟ್ಟಾಗಿ ಸೆಳೆದು ತಾವೇ ಮುಖ್ಯಮಂತ್ರಿ ಆಗಬೇಕು ಮುಂದಿನ ದಿನಗಳಲ್ಲಿ ಅನ್ನೋ ಬಯಕೆಯನ್ನು ಹೊಂದಿದ್ದಾರೆ ಅಂತ ಹೇಳಿ. ನೋಡೋಣ ಏನಾಗುತ್ತೆ ಅಂತ.